ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಪಾತ್ರೊಳಗತ್ತಿಗೆ ಕರೆಯುತ್ತೆ. ನಾನು ಕ್ಲಾಸ್ಮೇಟ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು. ಇಲ್ಲೇ ಮುಖತಿಯಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡಿ. ನಾನು ವ್ಲಾಗ್ ಶೇರ್ ಮಾಡಿದ್ದೆ, ಶುಂಠಿ ಮುರಿದಾಯಿತು, ಜೊತೆಗೆ ಅಮ್ಮ ಬಂದಿದ್ದಾರೆ ಇವತ್ತು ಅಂತ. ಗೃಹ ಪ್ರವೇಶ ಇತ್ತು, ಹಾಗಾಗಿ ಅಮ್ಮ ಬಂದಿದ್ದರು. ಅಮ್ಮ ಸಂಜೆ ಊರಿಗೆ ಹೋದರು. ಆಮೇಲೆ ದೊಡ್ಡಮ್ಮ ಕೂಡ ಬಂದಿದ್ದರು. ದೊಡ್ಡಮ್ಮ ಹಾಗೆ ಅಕ್ಕ ದೊಡ್ಡಮ್ಮನೂರಿಗೆ ಬಂದಿದ್ದರು. ಹಾಗಾಗಿ ಅಕ್ಕ ನೋಡೋಣ ಅಂತ ಅಂದ್ಕೊಂಡು ದೊಡ್ಡಮ್ಮನೂರಿಗೆ ಹೋದ್ವಿ. ಸಂಜೆಯಿಂದ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕೆಲಸ ಎಲ್ಲ ಮುಗಿಸಿ ಸಂಜೆಯಿಂದ ಹೋದ್ವಿ. ನಾವು ಹೋದೋ 7 ಗಂಟೆ ಆಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಅಕ್ಕ ದೊಡ್ಡಮ್ಮ ಸೇರಿಕೊಂಡು ಅಡುಗೆನೇ ಹಬ್ಬನೇ ಮಾಡ್ತಾಯಿದ್ರು. ದೊಡ್ಡಮ್ಮ ಮತ್ತು ನಿತ್ಯನ 6 ಗಂಟೆಯಲ್ಲೇ ಕಳಿಸಿ ಬಂದಿದ್ರು. ಮತ್ತು ವಾಪಸ್ ಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ನಾನು ಹಸ್ಬೆಂಡ್ ಮತ್ತು ಲಡ್ಡು 3 ಜನ 7 ಗಂಟೆಯಿಂದ ಹೋದ್ವಿ. ಹಾಗೆ ನಾವು ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಅಡುಗೆ ರೆಡಿ ಆಗ್ತಾಯಿತ್ತು. ಪಾಯಸ ಮಾಡಿದರು, ಬೋಂಡ, ಕೋಸಂಬರಿ, ಅನ್ನ, ಸಾರು, ಹಪ್ಪಳ, ಹಬ್ಬನೇ ರೆಡಿ ಆಗಿತ್ತು. ಈ ಒಲೆ ಬಗ್ಗೆ ಹೇಳ್ಬೇಕಂತಂದರೆ ಇಂಥದ್ದೊಂದು ಒಲೆ ಮನೇಲಿತ್ತು ಅಂತ ಅಂದರೆ ಯಾವ ಗ್ಯಾಸು ಬೇಡ ಅಂತ ಅನಿಸುತ್ತೆ. ಒಂದು ಚೂರು ಹೊಗೆ ಆಗೋದಿಲ್ಲ, ತುಂಬ ನೀಟಾಗಿ ಅಡುಗೆ ಆಗುತ್ತೆ. ಎಷ್ಟು ಚೆನ್ನಾಗಿ ಉರಿತಾ ಇರುತ್ತೆ ಅಂತ ಅಂದರೆ ಫಸ್ಟೆಲ್ಲ ಅಮ್ಮ ದೊಡ್ಡಮ್ಮ ಹಬ್ಬಗಳಲ್ಲೆಲ್ಲ ಒಲೆ ಮೇಲೇ ಮಾಡೋರು. ಬಟ್ ಇವಾಗೆಲ್ಲ ಸ್ಟೌವಲ್ಲಿ ಗ್ಯಾಸ್ ಸ್ಟೌವಲ್ಲಿ ಮಾಡ್ತಾರೆ. ಇವಾಗ ಚಿಕ್ಕ ಪುಟ್ಟದೆಲ್ಲ ಮಾಡ್ತೀವಿ, ಕಡುಬು, ಇಡ್ಲಿ ಅದೆಲ್ಲ ಸೂಪರಾಗಿ ಮಾಡ್ಬೋದು. ಅಷ್ಟು ಪಾತ್ರೆ ಒಳಗತ್ತಿಗೆ ಬೆಳಕರಿಯುತ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು. ಅದು ಯಾರಲ್ಲ ಹರಿ ಆ ಕಡೆ ಇರೋದು? ಅದು ಯಾರು? ಇಲ್ಲಿ 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 ಈ ಕಡೆಗೆ ಪಾ. ಅಲ್ಲಿ ಅದಲ್ಲ, ನಿನ್ನ ಮುಂದೆ ಇದು 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 ಯಾರಿದು? ನೆರಳು. ನೆರಳು. ಸಂಜೆ ಹಬ್ಬ ಎಲ್ಲ ಆಯಿತು, ಊಟ ಮಾಡಿ ಚೆನ್ನಾಗಿ ಮಾತಾಡಿ ಮಲ್ಕೊಂಡ್ವಿ. 11 ಗಂಟೆ ಆಗಿತ್ತು. ಮತ್ತೆ ವೀಡಿಯೋ ಮಾಡೋದನ್ನೇ ಮರ್ತೋದೆ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಮಾಡೋ ಅಷ್ಟರಲ್ಲೇ ಬಿಸಿಲು ಜಾಸ್ತಿ ಆಗಿತ್ತು. ಆಲೂವೆರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜೊತೆಗೆ ಎಲೆ ಹಂಬು ಕೂಡ ಚೆನ್ನಾಗಿದೆ. ನಾನು ಪ್ರತಿ ಸಲ ಬಂದಾಗಲೂ ದೊಡ್ಡಮ್ಮ ಏನೆಲ್ಲ ಹಾಕಿದ್ದಾರೆ ಅಂತ ತೋರಿಸ್ತೀನಿ. ನಾನು ಮನೇಲಿ ಹಾಕಿರುವಂತಹ ಕಾಕಟ ಗಿಡ ಆಗಿರ್ಬೋದು, ಕನಕಾಂಬರ ಗಿಡ ಆಗಿರ್ಬೋದು, ಎಲ್ಲದೂ ಕೂಡ ಇಲ್ಲಿಂದ ತೊಗೊಂಡೋಗಿ ಹಾಕಿರೋದೆ. ನಾನು ಸ್ವಲ್ಪ ನೆರಳಲ್ಲಿ ವೀಡಿಯೋ ಮಾಡಬೇಕಿತ್ತು, ಇನ್ನೂ ಚೆನ್ನಾಗಿ ಬಂದಿರೋದು. ನಾನು ವೀಡಿಯೋ ಮಾಡೋ ಅಷ್ಟರಲ್ಲೇ ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು. ಬೆಳಗ್ಗೆ ಎದ್ರೆ ಸಿಕ್ಕಾಪಟ್ಟೆ ಚಳಿ, ಆಚೆಗೆ ಬರೋದೇನೆ ಬೇಡ ಅಂತ ಅನಿಸುತ್ತೆ. ಹಾಗಾಗಿ ಲೇಟಾಗಿ ಬಂದಿದ್ದೆ. ಲೇಟಾಗಿ ಬಂದರೆ ಈ ಥರ ವೀಡಿಯೋ ಕಾಣಿಸ್ತಾ ಇದೆ, ಅಷ್ಟು ಕ್ಲಾರಿಟಿನೇ ಇಲ್ಲ. ಈಗ ನೋಡಿ ಹಿತ್ಲವರೆಕಾಯಿ, ಇದನ್ನು ಚಪ್ರದ ಅವರೆಕಾಯಿ ಅಂತಲೂ ಕರೀತಾರೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಗಿಡ ಎಲ್ಲ ಹೋಗೋ ಥರ ಆಗಿದೆ. ತುಂಬ ದಿನದವರೆಗೂ ಇತ್ತು. ಹಾಗೆ ಒಂದು ತೆಂಗಿನ ಮರ ಎಕ್ಸ್ಟ್ರಾ ಇತ್ತು ಅಂತ ಅದನ್ನು ಕಟ್ ಮಾಡಿ ತೆಗೆಸಿದ್ದಾರೆ. ಹಾಗೆ ಇಲ್ಲಿ ನೋಡಿ ಎಷ್ಟು ಗಿಡ ಉಟ್ಕೊಂಡಿದ್ದಾವೆ. ಕಾಕಟ ಗಿಡ ಅಂತ ಅಂದರೆ ಅರ್ಧ ಊರಿಗೆ ಹಾಕ್ಬೋದು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಗಿಡಗಳು ಹುಟ್ಟಿದೆ. ಅದು ಹುಟ್ಟಿದಂಗೆಲ್ಲ ಕಿತ್ತಾಕ್ತಾನೆ ಇರ್ತಾರೆ. ನನಗೋಸ್ಕರ ದೊಡ್ಡಮ್ಮ ಇವಾಗ ಹಿತ್ಲವರೆಕಾಯಿ ಎಲ್ಲ ಕುಯ್ತಾಯಿದ್ರು ತೊಗೊಂಡೋಗು ಅಂತ. ಬಾಳೆ ಗಿಡ ಹಾಕ್ಕೊಂಡಿದ್ದಾರೆ, ಎಳ್ಳಿ ಗಿಡ ಇದೆ, ಒಂದು ದಾಳಿಂಬೆ ಇದೆ, ಹಾಗೆ ಜ್ಯೂಸಿಗೊಂದು ಎಳ್ಳಿ ಗಿಡ ಹಾಕಿದ್ದಾರೆ, ಉಪ್ಪಿನಕಾಯಿಗೊಂದಂತೆ, ಹಿತ್ಲವರೆ ಬಳ್ಳಿ ಇದೆ, ಗುಲಾಬಿ ಇದೆ, ಕಾಕಟ ಇದೆ, ಕನಕಾಂಬರ ಇದೆ. ಬೇಡ ಸುಮ್ಮನಿರೋ ಚಳಿ. ಎಲೆ ಹಂಬಿದೆ, ಅದೇನೋ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದಾರೆ. ಹಾಗೆ ಆಲೂವೆರಾ ಇದೆ, ದಾಸವಾಳ ಇದೆ, ಗುಲಾಬಿ ಗಿಡ ಇದೆ. ಈ ಥರ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಅವರು ಕೂಡ ಕಡುಬು ಮಾಡೋಣ ಅಂತ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ರು. ಕಡುಬು ಪಲ್ಯ ಚಟ್ನಿ ಮಾಡಿದ್ರಾಗುತ್ತೆ ಅಂತ. ಅದು ಕಡುಬು ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ವಾಪಸ್ ಬೆಳಗ್ಗೆ ಬೇಗನೆ ಬರಬೇಕಿತ್ತು. ಹಾಗಾಗಿ ಕಡುಬೇನೂ ಮಾಡಲಿಲ್ಲ, ದೋಸೆನೇ ಮಾಡಿ ಪಲ್ಯ ಚಟ್ನಿ ಎಲ್ಲ ಆಗಿತ್ತು. ಫಸ್ಟೆಲ್ಲ ನಾನ್ ಸ್ಟಿಕ್ಕಲ್ಲಿ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಫಸ್ಟು ನಾವು ಚಿಕ್ಕವರಿದ್ದಾಗ ಇದೇ ತೆವೆ, ಈ ಥರ ತೆವೆಲೇನೆ ದೋಸೆ ಮಾಡ್ತಾಯಿದ್ರು ಅಮ್ಮ. ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆವಾಗ ನಾನ್ ಸ್ಟಿಕ್ಕಲ್ಲಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಇವಾಗ ಅದೆಲ್ಲ ದೋಸೆನೇ ಬೇಜಾರಾಗ್ಬಿಟ್ಟಿದೆ. ಈ ಥರ ದೋಸೆ ಅಂದರೆ ಇಷ್ಟ, ಚೆನ್ನಾಗಿರುತ್ತೆ. ಮಿಕ್ಸ್ ತರಕಾರಿ, ಹಸಿ ಅವರೆಕಾಳು ಎಲ್ಲ ಹಾಕಿ ಪಲ್ಯ ಮಾಡಿದರು. ಪಲ್ಯ ಕೂಡ ತುಂಬ ಚೆನ್ನಾಗಿತ್ತು. ದೋಸೆ, ಪಲ್ಯ, ಚಟ್ನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಿತ್ಯನ ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಕಳಿಸ್ಬೇಕಿತ್ತು. ಹಾಗಾಗಿ ಇವತ್ತು ದಾಳಿಂಬೆ ಕಟ್ ಮಾಡೋದಕ್ಕೆ ಕೆಲಸಕ್ಕೂ ಕೂಡ ಬರ್ತಾರೆ. ಹಾಗಾಗಿ ಬೇಗನೆ ಬಂದ್ವಿ. ನಾವು ಬರೋ ಅಷ್ಟರಲ್ಲೇ ಬಂದಿದ್ರು. ಅಕ್ಕನ ನೋಡೋಕೆ ಹೋದೆ. ಅಕ್ಕನ ಜೊತೆ ಜಾಸ್ತಿ ವೀಡಿಯೋನೇ ಮಾಡಲಿಲ್ಲ. ಹಾಗಾಗಿ ಒಂದು ಫೋಟೋ ಆ್ಯಡ್ ಮಾಡಿದ್ದೀನಿ. 1 2 3 4 5 6 7 8 9 10
ನೋಡು ನಿನಗೆ ಇದರಲ್ಲಿ ಯಾವ ಬ್ಯಾಗ್ ಬೇಕು ಸೆಲೆಕ್ಟ್ ಮಾಡ್ಕ. ಈ ಬ್ಯಾಗ್ ಬೇಕಾ? ಯಾವ ಬ್ಯಾಗು ಬೇಡವಾ? ನಿನ್ನ ಹತ್ರ ಇರೋದೇ ಸಾಕಾ? ಅಯ್ಯೋ ನನ್ನ ಮಗ ಎಷ್ಟು ಒಳ್ಳೇದು. ದಾಳಿಂಬೆ ಕಟ್ ಮಾಡಕ್ಕೆ ಬಂದಾರಲ್ವಾ ಅವ್ರವ ಇವು ಬ್ಯಾಗು, ಅವ್ರ ಲಗೇಜ್ ತಗೊಂಡು ಬಂದಾರೆ. ನಮ್ದು ಎಂಥ ಬ್ಯಾಗ್ ಐತೆ? ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ಮಣ್ಣಿದೆ, ಮಣ್ಣು ಒತ್ತಾಕಬೇಕು. ಒಂದು 20 ಮಂಕ್ರಿ ಮಣ್ಣೆ ಆಗುತ್ತೆ. ಫುಲ್ಲು ಧೂಳಾಗ್ಬಿಟ್ಟಿದೆ. ಸಣ್ಣದಲ್ಲಿ ಬ್ಯಾಗು ಏನಕ್ಕಮ್ಮ ನಿಂಗೆ? ಯಾರು ನೋಡಕ್ ಹೋಯ್ದೆ ನೀನು? ಪವ್ಯಮ್ಮ ನೋಡಕ್ ಹೋಯ್ದಾ? ಬೆಳಗ್ಗೆನೇ 10 ಜನ ಕೆಲ್ಸಕ್ಕೆ ಬಂದಿದ್ರು, ಹಾಗಾಗಿ ಅಲ್ಲಿಗೆ ಹೋಗಿದ್ರು. ಒಂದ್ಸಲ ಮೇವು ಹಾಕಿ ದನ ಕಟ್ಟಿ ಎಲ್ಲ ಹೋಗಿದ್ರು. ನಾವು ಬರೋಷ್ಟರಲ್ಲಿ ತಿಂದೆಲ್ಲ ಖಾಲಿ ಮಾಡಿ ಸುಮ್ಮನೆ ನಿಂತಿದ್ದು. ಬಂದ ತಕ್ಷಣ ಹಸುಗಳಿಗೆಲ್ಲ ಒಂದ್ಸಲ ಮೇವಿಟ್ಟೆ. ಎಲ್ಲ ನೋಡ್ತಾ ಇದ್ದು ಇನ್ನೂ ಮೇವಿಟ್ಟಿಲ್ಲ ಅಂತ. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ರೆಡಿ ಮಾಡಿಕೊಂಡೆ. 10 ಜನ ಇರೋದು ಬೇಗ ಆಗೋದಿಲ್ಲ, ಹಾಗಾಗಿ ಫಸ್ಟ್ ಇವಾಗ ಸಾಂಬಾರಿಗೆಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ಟೊಮೊಟೊ ಸ್ವಲ್ಪ ಕಾಯಿ ಥರನೇ ಇತ್ತು, ಅದನ್ನೇ ಹಾಕಿದ್ದೀನಿ. ಪಾಲಕ್ ಸೊಪ್ಪು, ಸ್ವಲ್ಪ ಹಿತ್ಲರಕಾಯಿ, ಆಲೂಗಡ್ಡೆ, ಏನೇನು ತರಕಾರಿ ಇತ್ತು ಎಲ್ಲ ಹಾಕಿ ಬೇಳೆ ಜಾಸ್ತಿ ಹಾಕಿದ್ದೀನಿ. ನೋಡಿದರೆ ಜಾಸ್ತಿ ಅಂತ ಅನಿಸ್ಬೋದು, ಬಟ್ ನಾನು 2 ಟೈಮಿಗೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ನಾವಿಬ್ಬರು ಅವ್ರ 10 ಜನ, ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ 2 ಟೈಮಿಗೂ ಹಾಕಬೇಕು. ಹಾಗಾಗಿ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಬೇಳೆ ಎಲ್ಲ ಸರಿ ಹೋಗುತ್ತೆ ಅಷ್ಟಕ್ಕೆ. ಹಾಗೆ ಕೆನೆ ಎಲ್ಲ ತೆಗೆದಿಟ್ಟಿದ್ದೆ. 2 ದಿನದ್ದು ಹಾಲಿನ ಕೆನೆ ಇತ್ತು, ಮೊಸರು ಕೆನೆ. ಅದನ್ನು ಮಜ್ಜಿಗೆ ಕಡಿತಾ ಇದ್ದೆ. ಅವ್ರಿಗೆ ಮಧ್ಯಾಹ್ನಕ್ಕೆ ಮಜ್ಜಿಗೆ ಆಗುತ್ತೆ ಅಂತ. ನೋಡಿ ಇಷ್ಟು ಬೆಣ್ಣೆ ಬಂದಿದೆ. ಲಡ್ಡುಗಂತೂ ಸಿಕ್ಕಾಬಟ್ಟೆ ಇಷ್ಟ, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು. ಇವಾಗ ಅವಳಿಗೋಸ್ಕರನಾದ್ರೂ 2 ದಿನಕ್ಕೆ ಒಂದ್ಸಲ ಮಜ್ಜಿಗೆ ಕಡಿತೀನಿ. ನಾನು ಬಾಟ್ಲೆಲ್ಲ ಕಡಿಯೋದು, ಬೇಗನೆ ಆಗುತ್ತೆ. 2 ದಿನಕ್ಕೆ ಆಗೋವಷ್ಟು ಬೆಣ್ಣೆ ಕೂಡ ಸಿಗುತ್ತೆ. 2 ವಿಷಲ್ ಕೂಡ ಆಗಿತ್ತು. ಇವಾಗ ಅದಕ್ಕೆ ಫಸ್ಟ್ ಮಸಾಲೆ ಎಲ್ಲ ರುಬ್ಕೊಂಡೆ. ನಾನಿಲ್ಲಿ 1 ತೆಂಗಿನಕಾಯಿ ಪೂರ್ತಿ ಹಾಕಿದ್ದೀನಿ ಖಾರ ರುಬ್ಬೋದಕ್ಕೆ. ಹಸಿ ಈರುಳ್ಳಿ ಒಂದು 4 ರುಬ್ಬಿದ್ದೀನಿ. ಹಾಗೆ ಧನಿಯಾ ಪುಡಿ, ಖಾರದ ಪುಡಿ, ಮೇಲ್ಗಡೆ ಇವಾಗ ಸ್ವಲ್ಪ ಗರಂ ಮಸಾಲ ಮತ್ತು ಸ್ಪೈಸಿ ಸಾಂಬಾರು ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಜಾಸ್ತಿ ಸಾಂಬಾರು ಮಾಡ್ತಾ ಇರೋದಲ್ವ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿ ಆದಂತಹ ಸಾಂಬಾರು ರೆಡಿಯಾಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಮನೇಲಿ ಮಾಡ್ತೀವಲ್ಲ, ಅಂದರೆ 4 ಜನ 3 ಜನಕ್ಕೆಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಈ ಸಾಂಬಾರು ಡಿಫ್ರೆಂಟ್ ಟೇಸ್ಟ್ ಇತ್ತು. ಎಲ್ಲ ತರಕಾರಿನೂ ಹಾಕಿದ್ದೆ, ಪಾಲಕ್ ಸೊಪ್ಪನ್ನು ಕೂಡ ಹಾಕಿದ್ದೆ. ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. 2 ಟೈಮಿಗೆ ಆಗೋವಷ್ಟು ಮಾಡಿದ್ದೀನಿ. ಸಾಂಬಾರಿದ್ರೆ ನೈಟ್ಗೆ ರೈಸ್ ಕೂಗಿಸಿದ್ರೆ ಆಗೋಗುತ್ತೆ. ಇಲ್ಲ ಅಂತಂದರೆ ಮತ್ತೆ ಸಾಂಬಾರು ಮಾಡೋದು ರಿಸ್ಕ್ ಆಗುತ್ತೆ. ಹಾಗಾಗಿ 2 ಟೈಮಿಗೂ ಮಾಡಿದ್ದೀನಿ. ಇವಾಗ ಸಾಂಬಾರು ರೆಡಿ ಆಯಿತು, ಅನ್ನ ಕೂಡ ಆಯಿತು. ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ಹಾಗಾಗಿ ಒಂದು ರೌಂಡ್ ಮಿಷಿನ್ಗೆ ಬಟ್ಟೆ ಹಾಕೋಗೋಣ, ಇನ್ನೊಂದು ರೌಂಡ್ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಬಂದೆ. ಈ ಮಿಷಿನ್ ತೊಗೊಳ್ಳೋದಾದರೆ, ಅಂದರೆ ಕಡಿಮೆ ಬಜೆಟಲ್ಲಿ ತೊಗೊಳ್ತೀನಿ ಅಂತಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದ್ರದ್ದು ಪೂರ್ತಿ ರಿವ್ಯೂ ಮಾಡಿ ಅದರನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂತಂದರೆ ನೋಡ್ಬೋದು. ಆಲ್ಮೋಸ್ಟ್ 2 ವರ್ಷ ಆಯಿತು ನಾನು ಈ ಮಿಷಿನ್ ತೊಗೊಂಡು. ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಇಲ್ಲೇ ಮುಖತಿಯಾ ಬರಲ್ಲ ನೀನು ಹಿಂದಕ್ಕೆ? ಎಲ್ಲಿಗೆ ಹೋಗ್ತೀಯಾ? ಟಿ ವಿ ನೋಡೋಕ್ಕೆ. ಕರೆಂಟ್ ಬಂತು ಅಂದರೆ ಅದು ಹಿಂಡೋದಿಲ್ಲ, ಡ್ರೈ ಮಾಡೋದಿಲ್ಲ. ನಾವೇ ನೀರು ತೆಗೆದು ಮತ್ತೆ ವಾಪಸ್ ಬೇರೆ ನೀರು ಹಾಕಿ ಜಾಲಿಸ್ಬೇಕಾಗುತ್ತೆ. ನಾವು ಹಿಂಡ್ತೀವಿ, ನಾವೇ ಒಣಗಾಕ್ತೀವಿ. ಡ್ರೈ ಮಾಡೋದೇನು ಬೇಡ, ಜಸ್ಟ್ ವಾಶ್ ಮಾಡಿಕೊಟ್ರೆ ಸಾಕು ಅಂತಂದರೆ ಕಡಿಮೆ ಪ್ರೈಸಲ್ಲಿ ತೊಗೊಳ್ತೀನಿ ಅಂತಂದರೆ ಬೆಸ್ಟ್ ಅಂತಲೇ ಹೇಳ್ಬಹುದು. ಅಂದರೆ ಕೆಲವರಿಗೆ ಹಿಂಡಬೇಕು, ಡ್ರೈ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಇದು ಆ ಥರ ಇರೋದಿಲ್ಲ, ಬಟ್ ನೀಟಾಗಿ ವಾಶ್ ಆಗುತ್ತೆ. ನಾನು 2 ವರ್ಷ ಆಯಿತು, ಒಂದು ಸಲನೂ ಕೂಡ ಏನೂ ಆಗಿಲ್ಲ. ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೆ. ನನಗೆ ತುಂಬಾ ಹೆಲ್ಪ್ ಆಗಿದೆ. ಅದರಿಂದ ಕಡಿಮೆ ಬಜೆಟಲ್ಲಿ ಒಳ್ಳೆ ಮಿಷಿನ್ ಅಂತಲೇ ಹೇಳ್ಬೋದು. ಇನ್ನೇನು ಗೊತ್ತಲ್ಲ, ಜನ ಜಾಸ್ತಿ ಆದರು ಅಂತಂದರೆ ಪಾತ್ರೆ ಕೂಡ ಜಾಸ್ತಿ ಆಗುತ್ತೆ. ಆವಾಗಿನ ಪಾತ್ರೆ ಆವಾಗಲೇ ವಾಶ್ ಮಾಡಿಟ್ರು ಕೂಡ ಸಿಕ್ಕಾಪಟ್ಟೆ ಪಾತ್ರೆ ಆಗ್ತಾಯಿದೆ. ಇವಾಗ ತೋಟಕ್ಕೆಲ್ಲ ಊಟ ಕೊಟ್ಟು ಕಳಿಸಿದ್ನಲ್ಲ, ಆ ಬಾಕ್ಸ್ಗಳಾಗಿರ್ಬೋದು, ಪಾತ್ರೆಗಳೆಲ್ಲ ಆಗಿರ್ಬೋದು, ತುಂಬಾ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಇಟ್ಟರೆ. ಹಾಗಾಗಿ ಆವಾಗಿನ ಪಾತ್ರೆ ಆವಾಗಲೇ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ನಾಳೆ ಒಂದಿನ ಇರ್ತಾರೆ, ಇವತ್ತು ಮತ್ತು ನಾಳೆ. ಇವರು ಹೋದ್ರೇನು ಬರದೆ ಮತ್ತೆ ವಾಪಸ್ 6 ತಿಂಗಳಾಗುತ್ತೆ. ಫಸ್ಟು ಸಣ್ಣ ಗಿಡ ಇತ್ತು, ಅವಾಗೆಲ್ಲ 4 ಜನ 5 ಜನ ಹಿಂಗೆ ಬರೋರು, ಒಂದಿನ ಕಟ್ ಮಾಡ್ಕೊಂಡು ಹೋಗೋರು. ಇವಾಗ ಗಿಡ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ 10 ಜನ ಬಂದಿದ್ದಾರೆ. ಊಟ ಎಲ್ಲ ಕೊಟ್ಟು ಕಳಿಸಿದ್ದೆ. ಅದನ್ನು ಬಾಕ್ಸ್ ಎಲ್ಲ ವಾಪಸ್ ತೊಗೊಂಡು ಬಂದಿದ್ರು, ಹಾಗಾಗಿ ತೊಳೆದಿಡ್ತಾ ಇದ್ದೆ. ಮತ್ತು ಬಟ್ಟೆ ಜಾಲಿಸಿ ಬಟ್ಟೆ ಒಣಗಾಕಬೇಕು. ಕೆಲಸ ಅಂತೂ ಇವತ್ತು ಸಿಕ್ಕಾಬಟ್ಟೆ ಆಗಿತ್ತು. ಇವತ್ತು ಅಂತಲ್ಲ, ಇವತ್ತೊಂದು ವಾರದಿಂದನೂ ಕೂಡ ಕೆಲಸ ಜಾಸ್ತಿನೇ ಇದೆ. ಶುಂಠಿ ಕೀಳೋದಕ್ಕೆ, ಮುರಿಯೋದಕ್ಕೆ, ಇವಾಗ ದಾಳಿಂಬೆ ಕಟ್ ಮಾಡೋದಕ್ಕೆ, ಈ ಥರ ಕೆಲಸದವ್ರು ಬರ್ತಾನೆ ಇದ್ದಾರೆ. ಅಡುಗೆ, ತಿಂಡಿ, ಅವ್ರಿಗೆ ಕಾಫಿ, ಟೀ, ಬೆಳಗ್ಗೆಯಿಂದ ಸಂಜೆ ಹೇಗಾಗುತ್ತೆ, ಜೊತೆಗೆ ಮನೆ ಕೆಲಸ, ಮಕ್ಕಳು, ಹಸುಗಳು, ಹೇಗಾಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರು ಕೇಳಿದಾಗೆಲ್ಲ ಟೀ ಮಾಡಿಕೊಡ್ಬೇಕು. ಮತ್ತು ಅವರು ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಟೀ ಅಂತ ಅಂದರು. ಹಾಗಾಗಿ ಅವರಿಗೆ ಟೀ ಮಾಡ್ತಾ ಇದ್ದೀನಿ. 2.5 kg ಅನ್ನ ಮಾಡ್ತೀನಿ, ಹಾಗಾಗಿ ಪಾತ್ರೆಲಿ ಬಸ್ತ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.